ಜೂನ್ ಮತ್ತು ಜುಲೈ ತಿಂಗಳುಗಳು ಮುಂಗಾರು ಬಿತ್ತನೆಗೆ ಅತ್ಯಂತ ಪ್ರಮುಖ ಅವಧಿಯಾಗಿದೆ. ಬಿತ್ತನೆಗೆ ರೈತರಿಗೆ ಮುಖ್ಯವಾಗಿ ಯೂರಿಯಾ, ಡಿಎಪಿ ಮತ್ತು ಕಾಂಪ್ಲೆಕ್ಸ್ ಗೊಬ್ಬರಗಳು ಬೇಕೇ ಬೇಕು. ಪ್ರಸ್ತುತ ಬಿತ್ತನೆಯ ಆರಂಭದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಬರೋಬ್ಬರಿ 38,000 ಮೆಟ್ರಿಕ್ ಟನ್ ಡಿಎಪಿ ಮತ್ತು 14,000 ಮೆಟ್ರಿಕ್ ಟನ್ ಯೂರಿಯಾ ಕೊರತೆ ಎದುರಾಗಿದೆ. ಬೆಳೆಯ ಆರಂಭಿಕ ಹಂತದಲ್ಲಿ ಬೇರುಗಳು ಗಟ್ಟಿಯಾಗಿ ಭೂಮಿ ಹಿಡಿಯಲು ರಂಜಕ ಅತ್ಯಗತ್ಯ. ಈ ರಂಜಕ ಸಿಗುವುದೇ ಡಿಎಪಿಯಲ್ಲಿ. ಇದರ ಕೊರತೆಯಿಂದಾಗಿ ರೈತರಲ್ಲಿ ಆತಂಕ ಶುರುವಾಗಿದ್ದು, ರಾಯಚೂರು ಮುಂತಾದೆಡೆ ಪ್ಯಾನಿಕ್ ಬೈಯಿಂಗ್ ಆರಂಭವಾಗಿದೆ. ಇದರ ಲಾಭ ಪಡೆಯುತ್ತಿರುವ ಮಧ್ಯವರ್ತಿಗಳು ಸರ್ಕಾರದ ಸಬ್ಸಿಡಿ ನಂತರ ₹242 ಇರುವ 45 ಕೆಜಿಯ ಯೂರಿಯಾ ಚೀಲವನ್ನು ಬರೋಬ್ಬರಿ ₹500ವರೆಗೆ ದುಬಾರಿ ಬೆಲೆಗೆ ಮಾರುತ್ತಿದ್ದಾರೆ. ಈ ಹಿಂದೆ ಹಾವೇರಿಯಲ್ಲಿ ಗೊಬ್ಬರಕ್ಕಾಗಿ ನಡೆದ ಗೋಲಿಬಾರ್ ದಿನಗಳು ಮತ್ತೆ ನೆನಪಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾರತವು ವರ್ಷಕ್ಕೆ ಸುಮಾರು 600ರಿಂದ 650 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಬಳಸುತ್ತದೆ. ನಮ್ಮ ದೇಶ ಕೇವಲ ಪ್ರೊಸೆಸಿಂಗ್ ಹಬ್ ಆಗಿದ್ದು, ಕಚ್ಚಾ ವಸ್ತುಗಳಿಗೆ ವಿದೇಶಗಳ ಮೇಲೆಯೇ ಸಂಪೂರ್ಣ ಅವಲಂಬಿತವಾಗಿದೆ. ಇರಾನ್ ಮತ್ತು ಗಲ್ಫ್ ರಾಷ್ಟ್ರಗಳ ಯುದ್ಧದ ಆತಂಕ. ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಸಂಘರ್ಷದಿಂದಾಗಿ ರಸಗೊಬ್ಬರ ಮತ್ತು ಕಚ್ಚಾ ವಸ್ತುಗಳ ಪೂರೈಕೆ ಸ್ಥಗಿತಗೊಂಡಿದೆ. ದಾರಿ ಬದಲಿಸಿದ ಹಡಗುಗಳು. ಕೆಂಪು ಸಮುದ್ರದಲ್ಲಿನ ದಾಳಿಗಳ ಭೀತಿಯಿಂದಾಗಿ ಭಾರತಕ್ಕೆ ಬರಬೇಕಾದ ಸರಕು ಹಡಗುಗಳು ಇಡೀ ಆಫ್ರಿಕಾ ಖಂಡವನ್ನೇ ಸುತ್ತಿಕೊಂಡು ಬರಬೇಕಾಗಿದೆ. ಇದರಿಂದ ಹಡಗುಗಳು ಬರುವುದು 20 ದಿನ ತಡವಾಗುತ್ತಿದ್ದು, ಸಮುದ್ರಯಾನದ ಬಾಡಿಗೆ ವೆಚ್ಚ ಶೇಕಡ 20ರಷ್ಟು ಹೆಚ್ಚಾಗಿದೆ. ಇನ್ನು ಈ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನ್ಯಾಚುರಲ್ ಗ್ಯಾಸ್ ಮತ್ತು ಪೊಟ್ಯಾಷ್ ಬೆಲೆಗಳು ಗಗನಕ್ಕೇರಿದೆ. ಭಾರತದಂತಹ 140 ಕೋಟಿ ಜನಸಂಖ್ಯೆ ಇರುವ ಬೃಹತ್ ದೇಶದಲ್ಲಿ ಸಡನ್ ಆಗಿ ಸಾವಯವ ಕೃಷಿಗೆ ಸ್ವಿಚ್ ಆದರೆ ಫುಡ್ ಸೆಕ್ಯೂರಿಟಿ ಕ್ರೈಸಿಸ್ ಎದುರಾಗಿ ಕೃಷಿ ಕ್ರಾಂತಿಗಿಂತ ಮುಂಚಿನ ಹಳೆಯ ಭೀಕರ ಶಿಪ್ ಟು ಮೌತ್ ದಿನಗಳಿಗೆ ದೇಶ ತಳ್ಳಲ್ಪಡುತ್ತದೆ. ಸದ್ಯದ ತುರ್ತು ಪರಿಸ್ಥಿತಿಯಲ್ಲಿ ಸರ್ಕಾರವು ಇತರ ಅಭಿವೃದ್ಧಿ ಕಾಮಗಾರಿಗಳ ಹಣವನ್ನು ಬದಿಗಿಟ್ಟಾದರೂ, ದುಬಾರಿ ಬೆಲೆ ತೆತ್ತಾದರೂ ವಿದೇಶಗಳಿಂದ ಗೊಬ್ಬರ ಆಮದು ಮಾಡಿಕೊಂಡು ರೈತರ ಕೈಗೆ ತಲುಪಿಸುವುದು ಇಂದಿನ ಮೊದಲ ಆದ್ಯತೆಯಾಗಬೇಕಿದೆ. ಮೋದಿ ಸರ್ಕಾರ ಆದಷ್ಟು ಬೇಗ ರೈತರಿಗೆ ರಸಗೊಬ್ಬರ ಒದಗಿಸಬೇಕು ಎಂದು ನೀವು ಕೂಡ ಬಯಸುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ.